ಒಂದು ಕಡೆ ಇಸ್ರೇಲ್ ಮತ್ತೊಂದು ಕಡೆ ಅಮೆರಿಕ ಈ ಎರಡೂ ದೇಶಗಳು ಸೇರಿ ಇರಾನ್ನ ಪೀಸ್ ಮಾಡ್ತಿವೆ. ಅಮೆರಿಕ ಬೆನ್ನಲ್ಲೇ ಇವತ್ತು ಇಸ್ರೇಲ್ ಮತ್ತೆ ಶಿಯಾ ದೇಶದ ಮೇಲೆ ಎರಗಿದೆ. ಇರಾನ್ನ ಮಿಲಿಟರಿ ಬೇಸ್ಗಳನ್ನೇ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಆಗಸದಲ್ಲಿ ಆರ್ಭಟಿಸುತ್ತಿರೋ ಮಿಸೈಲ್, ಮಿಂಚಿನಂತೆ ಬಂದಪ್ಪಳಿಸುತ್ತಿರೋ ಕ್ಷಿಪಣಿ ನೋಡ್ತಿದ್ದಂತೆ ಎಲ್ಲವೂ ಛಿದ್ರ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಎಲ್ಲವೂ ಧ್ವಂಸ. ನಿನ್ನೆ ಅಮೆರಿಕ, ಇವತ್ತು ಇಸ್ರೇಲ್. ಇರಾನ್ ಪರಮಾಣು ನೆಲೆಗಳು ಉಡೀಸ್. ನಿನ್ನೆಯಷ್ಟೇ ಅಮೆರಿಕ ಇರಾನ್ಗೆ ನುಗ್ಗಿ ಹೊಡೆದಿದೆ. ಭೂಗರ್ಭದಲ್ಲಿದ್ದ ಶಿಯಾ ದೇಶದ ಪರಮಾಣು ಕೋಟೆಯನ್ನ ಧ್ವಂಸ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಪರಮಾಣು ನೆಲೆಗಳನ್ನ ಉಡೀಸ್ ಮಾಡಿದೆ. ಇಷ್ಟಾದ್ರೂ ಯಹೂದಿಗಳ ನಾಡಿಗೆ ಯುದ್ಧದಾಹ ಮಾತ್ರ ನೀಗಿಲ್ಲ. ಸಿಡಿಲಮರಿ ಇಸ್ರೇಲ್ ಇವತ್ತು ಮತ್ತೆ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಭಯಾನಕ ದಾಳಿ ಮಾಡಿದೆ. ಫೋರ್ಡೋ, ನತಾನ್ಸ್, ಎಸ್ಫಹಾನ್ ಪರಮಾಣು ನೆಲೆಗಳನ್ನ ಚಿಂದಿ ಮಾಡಿದೆ. ಶಿಯಾ ದೇಶದ ಆ ಏರ್ಪೋರ್ಟ್ಗಳು ಛಿದ್ರ. ಇರಾನ್ ಫೈಟರ್ ಜೆಟ್ಗಳು ಪೀಸ್. ಇರಾನ್ ಮಿಲಿಟರಿ ಬೇಸ್ಗಳನ್ನೇ ಇಸ್ರೇಲ್ ಹುಡುಕಿ ಹೊಡೆಯುತ್ತಿದೆ. ಶಿಯಾ ದೇಶ 6 ಮಿಲಿಟರಿ ಏರ್ ಬೇಸ್ಗಳ ಮೇಲೆ ಸಿಡಿಲಮರಿ ಭಯಾನಕ ದಾಳಿ ಮಾಡಿದೆ. 6 ಏರ್ಪೋರ್ಟ್ಗಳನ್ನ ಧ್ವಂಸ ಮಾಡಿದೆ. F-14S, F-5S ಫೈಟರ್ ಜೆಟ್ಗಳನ್ನ ಪೀಸ್ ಮಾಡಿದೆ. ಒಟ್ಟು 15 ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದೆ. ಹೆಲಿಕಾಪ್ಟರ್ಗಳನ್ನ ಉಡೀಸ್ ಮಾಡಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆ. ಇಸ್ರೇಲ್ ಮೇಲೆ ಇರಾನ್ ಕೂಡ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸುತ್ತಿದೆ. ಡ್ರೋನ್ಗಳು ಸಮುದ್ರದ ಅಲೆಗಳಂತೆ ಯಹೂದಿಗಳ ನಾಡಿನ ಮೇಲೆ ಅಪ್ಪಳಿಸಿದೆ. ಶಿಯಾ ದೇಶದ ದಾಳಿಗೆ ಇಸ್ರೇಲ್ಗೂ ಸಾಕಷ್ಟು ಹಾನಿಯಾಗಿದೆ. ಅಮೆರಿಕ ದೊಡ್ಡ ತಪ್ಪು ಮಾಡಿದೆ, ಶಿಕ್ಷೆ ಪಕ್ಕಾ. ಅಮೆರಿಕ ಇರಾನ್ನ ಪರಮಾಣು ಘಟಕಗಳ ಮೇಲೆ ನಡೆಸಿದ ದಾಳಿಯನ್ನ ಇರಾನ್ ಸುಪ್ರೀಂ ನಾಯಕ ಆಯತೊಲ್ಲಾ ಖಮೇನಿ ತೀವ್ರವಾಗಿ ಖಂಡಿಸಿದ್ದಾರೆ. ಇಸ್ರೇಲ್ ಹಾಗೂ ಅಮೆರಿಕಕ್ಕೆ ತಕ್ಕ ಉತ್ತರ ಕೊಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿ ದೊಡ್ಡ ತಪ್ಪು ಮಾಡಿದೆ. ಮುಂದಿನ ದಿನಗಳಲ್ಲಿ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಅಮೆರಿಕದ ಅಟ್ಯಾಕ್ಗೆ ಶಿಯಾ ದೇಶ ಪತರಗುಟ್ಟಿ ಹೋದಂತಿದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತಿನ ಇರಾನ್ನ ದಾಳಿ ಕೊಂಚ ಕಡಿಮೆಯಾಗಿದೆ. ಆದ್ರೆ ಗಾಯಗೊಂಡ ಸಿಂಹದಂತಿರೋ ಇರಾನ್ ದೊಡ್ಡ ಬೇಟೆಗೆ ಹೊಂಚು ಹಾಕ್ತಿರೋದಂತೂ ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಒಂದು ಕಡೆ ಇಸ್ರೇಲ್ ಮತ್ತೊಂದು ಕಡೆ ಅಮೆರಿಕ ಈ ಎರಡೂ ದೇಶಗಳು ಸೇರಿ ಇರಾನ್ನ ಪೀಸ್ ಮಾಡ್ತಿವೆ. ಅಮೆರಿಕ ಬೆನ್ನಲ್ಲೇ ಇವತ್ತು ಇಸ್ರೇಲ್ ಮತ್ತೆ ಶಿಯಾ ದೇಶದ ಮೇಲೆ ಎರಗಿದೆ. ಇರಾನ್ನ ಮಿಲಿಟರಿ ಬೇಸ್ಗಳನ್ನೇ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಆಗಸದಲ್ಲಿ ಆರ್ಭಟಿಸುತ್ತಿರೋ ಮಿಸೈಲ್, ಮಿಂಚಿನಂತೆ ಬಂದಪ್ಪಳಿಸುತ್ತಿರೋ ಕ್ಷಿಪಣಿ ನೋಡ್ತಿದ್ದಂತೆ ಎಲ್ಲವೂ ಛಿದ್ರ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಎಲ್ಲವೂ ಧ್ವಂಸ. ನಿನ್ನೆ ಅಮೆರಿಕ, ಇವತ್ತು ಇಸ್ರೇಲ್. ಇರಾನ್ ಪರಮಾಣು ನೆಲೆಗಳು ಉಡೀಸ್. ನಿನ್ನೆಯಷ್ಟೇ ಅಮೆರಿಕ ಇರಾನ್ಗೆ ನುಗ್ಗಿ ಹೊಡೆದಿದೆ. ಭೂಗರ್ಭದಲ್ಲಿದ್ದ ಶಿಯಾ ದೇಶದ ಪರಮಾಣು ಕೋಟೆಯನ್ನ ಧ್ವಂಸ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಪರಮಾಣು ನೆಲೆಗಳನ್ನ ಉಡೀಸ್ ಮಾಡಿದೆ. ಇಷ್ಟಾದ್ರೂ ಯಹೂದಿಗಳ ನಾಡಿಗೆ ಯುದ್ಧದಾಹ ಮಾತ್ರ ನೀಗಿಲ್ಲ. ಸಿಡಿಲಮರಿ ಇಸ್ರೇಲ್ ಇವತ್ತು ಮತ್ತೆ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಭಯಾನಕ ದಾಳಿ ಮಾಡಿದೆ. ಫೋರ್ಡೋ, ನತಾನ್ಸ್, ಎಸ್ಫಹಾನ್ ಪರಮಾಣು ನೆಲೆಗಳನ್ನ ಚಿಂದಿ ಮಾಡಿದೆ. ಶಿಯಾ ದೇಶದ ಆ ಏರ್ಪೋರ್ಟ್ಗಳು ಛಿದ್ರ. ಇರಾನ್ ಫೈಟರ್ ಜೆಟ್ಗಳು ಪೀಸ್. המטרה נפלה. ಇರಾನ್
ಮಿಲಿಟರಿ ಬೇಸ್ಗಳನ್ನೇ ಇಸ್ರೇಲ್ ಹುಡುಕಿ ಹೊಡೆಯುತ್ತಿದೆ. ಶಿಯಾ ದೇಶ 6 ಮಿಲಿಟರಿ ಏರ್ ಬೇಸ್ಗಳ ಮೇಲೆ ಸಿಡಿಲಮರಿ ಭಯಾನಕ ದಾಳಿ ಮಾಡಿದೆ. 6 ಏರ್ಪೋರ್ಟ್ಗಳನ್ನ ಧ್ವಂಸ ಮಾಡಿದೆ. F-14S, F-5S ಫೈಟರ್ ಜೆಟ್ಗಳನ್ನ ಪೀಸ್ ಮಾಡಿದೆ. ಒಟ್ಟು 15 ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದೆ. ಹೆಲಿಕಾಪ್ಟರ್ಗಳನ್ನ ಉಡೀಸ್ ಮಾಡಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆ. ಇಸ್ರೇಲ್ ಮೇಲೆ ಇರಾನ್ ಕೂಡ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸುತ್ತಿದೆ. ಡ್ರೋನ್ಗಳು ಸಮುದ್ರದ ಅಲೆಗಳಂತೆ ಯಹೂದಿಗಳ ನಾಡಿನ ಮೇಲೆ ಅಪ್ಪಳಿಸಿದೆ. ಶಿಯಾ ದೇಶದ ದಾಳಿಗೆ ಇಸ್ರೇಲ್ಗೂ ಸಾಕಷ್ಟು ಹಾನಿಯಾಗಿದೆ. ಅಮೆರಿಕ ದೊಡ್ಡ ತಪ್ಪು ಮಾಡಿದೆ, ಶಿಕ್ಷೆ ಪಕ್ಕಾ. ಅಮೆರಿಕ ಇರಾನ್ನ ಪರಮಾಣು ಘಟಕಗಳ ಮೇಲೆ ನಡೆಸಿದ ದಾಳಿಯನ್ನ ಇರಾನ್ ಸುಪ್ರೀಂ ನಾಯಕ ಆಯತ್ತೊಲ್ಲಾ ಖಮೇನಿ ತೀವ್ರವಾಗಿ ಖಂಡಿಸಿದ್ದಾರೆ. ಇಸ್ರೇಲ್ ಹಾಗೂ ಅಮೆರಿಕಕ್ಕೆ ತಕ್ಕ ಉತ್ತರ ಕೊಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿ ದೊಡ್ಡ ತಪ್ಪು ಮಾಡಿದೆ. ಮುಂದಿನ ದಿನಗಳಲ್ಲಿ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಅಮೆರಿಕದ ಅಟ್ಯಾಕ್ಗೆ ಶಿಯಾ ದೇಶ ಪತರಗುಟ್ಟಿ ಹೋದಂತಿದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತಿನ ಇರಾನ್ನ ದಾಳಿ ಕೊಂಚ ಕಡಿಮೆಯಾಗಿದೆ. ಆದ್ರೆ ಗಾಯಗೊಂಡ ಸಿಂಹದಂತಿರೋ ಇರಾನ್ ದೊಡ್ಡ ಬೇಟೆಗೆ ಹೊಂಚು ಹಾಕ್ತಿರೋದಂತೂ ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಒಂದು ಕಡೆ ಇಸ್ರೇಲ್, ಮತ್ತೊಂದು ಕಡೆ ಅಮೆರಿಕ. ಈ ಎರಡೂ ದೇಶಗಳು ಸೇರಿ ಇರಾನ್ನ ಪೀಸ್ ಮಾಡ್ತವೆ. ಅಮೆರಿಕ ಬೆನ್ನಲ್ಲೇ ಇವತ್ತು ಇಸ್ರೇಲ್ ಮತ್ತೆ ಶಿಯಾ ದೇಶದ ಮೇಲೆ ಎರಗಿದೆ. ಇರಾನ್ನ ಮಿಲಿಟರಿ ಬೇಸ್ಗಳನ್ನೇ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಆಗಸದಲ್ಲಿ ಆರ್ಭಟಿಸುತ್ತಿರೋ ಮಿಸೈಲ್, ಮಿಂಚಿನಂತೆ ಬಂದಪ್ಪಳಿಸುತ್ತಿರೋ ಕ್ಷಿಪಣಿ ನೋಡ್ತಿದ್ದಂತೆ ಎಲ್ಲವೂ ಛಿದ್ರ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಎಲ್ಲವೂ ಧ್ವಂಸ. ನಿನ್ನೆ ಅಮೆರಿಕ, ಇವತ್ತು ಇಸ್ರೇಲ್. ಇರಾನ್ ಪರಮಾಣು ನೆಲೆಗಳು ಉಡೀಸ್. ನಿನ್ನೆಯಷ್ಟೇ ಅಮೆರಿಕ ಇರಾನ್ಗೆ ನುಗ್ಗಿ ಹೊಡೆದಿದೆ. ಭೂಗರ್ಭದಲ್ಲಿದ್ದ ಶಿಯಾ ದೇಶದ ಪರಮಾಣು ಕೋಟೆಯನ್ನ ಧ್ವಂಸ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಪರಮಾಣು ನೆಲೆಗಳನ್ನ ಉಡೀಸ್ ಮಾಡಿದೆ. ಇಷ್ಟಾದ್ರೂ ಯಹೂದಿಗಳ ನಾಡಿಗೆ ಯುದ್ಧದಾಹ ಮಾತ್ರ ನೀಗಿಲ್ಲ. ಸಿಡಿಲಮರಿ ಇಸ್ರೇಲ್ ಇವತ್ತು ಮತ್ತೆ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಭಯಾನಕ ದಾಳಿ ಮಾಡಿದೆ. ಫೋರ್ಡೋ, ನತಾನ್ಸ್, ಎಸ್ಫಹಾನ್ ಪರಮಾಣು ನೆಲೆಗಳನ್ನ ಚಿಂದಿ ಮಾಡಿದೆ. ಶಿಯಾ ದೇಶದ ಆ ಏರ್ಪೋರ್ಟ್ಗಳು ಛಿದ್ರ. ಇರಾನ್ ಫೈಟರ್ ಜೆಟ್ಗಳು ಪೀಸ್. ಇರಾನ್ ಮಿಲಿಟರಿ ಬೇಸ್ಗಳನ್ನೇ ಇಸ್ರೇಲ್ ಹುಡುಕಿ ಹೊಡೆಯುತ್ತಿದೆ. ಶಿಯಾ ದೇಶ 6 ಮಿಲಿಟರಿ ಏರ್ ಬೇಸ್ಗಳ ಮೇಲೆ ಸಿಡಿಲಮರಿ ಭಯಾನಕ ದಾಳಿ ಮಾಡಿದೆ. 6 ಏರ್ಪೋರ್ಟ್ಗಳನ್ನ ಧ್ವಂಸ ಮಾಡಿದೆ. F-14S, F-5S ಫೈಟರ್ ಜೆಟ್ಗಳನ್ನ ಪೀಸ್ ಮಾಡಿದೆ. ಒಟ್ಟು 15 ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದೆ. ಹೆಲಿಕಾಪ್ಟರ್ಗಳನ್ನ ಉಡೀಸ್ ಮಾಡಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆ. ಇಸ್ರೇಲ್ ಮೇಲೆ ಇರಾನ್ ಕೂಡ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸುತ್ತಿದೆ. ಡ್ರೋನ್ಗಳು ಸಮುದ್ರದ ಅಲೆಗಳಂತೆ ಯಹೂದಿಗಳ ನಾಡಿನ ಮೇಲೆ ಅಪ್ಪಳಿಸಿದೆ. ಶಿಯಾ ದೇಶದ ದಾಳಿಗೆ ಇಸ್ರೇಲ್ಗೂ ಸಾಕಷ್ಟು ಹಾನಿಯಾಗಿದೆ. ಅಮೆರಿಕ ದೊಡ್ಡ ತಪ್ಪು ಮಾಡಿದೆ, ಶಿಕ್ಷೆ ಪಕ್ಕಾ. ಅಮೆರಿಕ ಇರಾನ್ನ ಪರಮಾಣು ಘಟಕಗಳ ಮೇಲೆ ನಡೆಸಿದ ದಾಳಿಯನ್ನ ಇರಾನ್ ಸುಪ್ರೀಂ ನಾಯಕ ಆಯತ್ತೊಲ್ಲಾ ಖಮೇನಿ ತೀವ್ರವಾಗಿ ಖಂಡಿಸಿದ್ದಾರೆ. ಇಸ್ರೇಲ್ ಹಾಗೂ ಅಮೆರಿಕಕ್ಕೆ ತಕ್ಕ ಉತ್ತರ ಕೊಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿ ದೊಡ್ಡ ತಪ್ಪು ಮಾಡಿದೆ. ಮುಂದಿನ ದಿನಗಳಲ್ಲಿ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಅಮೆರಿಕದ ಅಟ್ಯಾಕ್ಗೆ ಶಿಯಾ ದೇಶ ಪತರಗುಟ್ಟಿ ಹೋದಂತಿದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತಿನ ಇರಾನ್ನ ದಾಳಿ ಕೊಂಚ ಕಡಿಮೆಯಾಗಿದೆ. ಆದ್ರೆ ಗಾಯಗೊಂಡ ಸಿಂಹದಂತಿರೋ ಇರಾನ್ ದೊಡ್ಡ ಬೇಟೆಗೆ ಹೊಂಚು ಹಾಕ್ತಿರೋದಂತೂ ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.